ಇನ್ನು ಸಿಎಂ ಸ್ಥಾನ ಬದಲಾವಣೆ ಬೆನ್ನಲ್ಲೇ ನಾಳೆ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಡಿ ಕೆ ಶಿವಕುಮಾರ್ ಅವರ ಕುರಿತಂತೆ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ನಾಳೆ. ಅ ಸಿಂಬಲ್ ಆಫ್ ಲಾಯಲ್ಟಿ. ರಾಯಲ್ಟಿ ಇಸ್ ಲಾಯಲ್ಟಿ, ಲಾಯಲ್ಟಿ ಇಸ್ ರಾಯಲ್ಟಿ. ಸೊ ಲಾಯಲ್ಟಿ ಇಸ್ ರಾಯಲ್ಟಿ, ಲಾಯಲ್ಟಿ ಇಸ್ ರಾಯಲ್ಟಿ. ಸೊ ಲಾಯಲ್ಟಿ ಇದೆ ಅಂದ್ರೆ ರಾಯಲ್ಟಿ ಬರ್ಬೇಕಲ್ಲ ಅವ್ರಿಗೆ. ಸೊ ದಿಸ್ ಇಸ್ ದಿ ರೈಟ್ ಟೈಮ್. ಏನೋ ಪುಸ್ತಕ ಬಿಡುಗಡೆ ಮಾಡುವಂತ ಟೈಮಿಂಗ್ ನೋಡ್ರಿ ಹೆಂಗಿದೆ ಅಂತ. ರಘು ಅವರು ಒಬ್ರು ಡೈರೆಕ್ಟರ್ ಅಂತೆ, ಅವರು ಈ ಪುಸ್ತಕ ಬರೆದಿದ್ದಾರೆ. ಆದ್ರೆ ಪುಸ್ತಕದ ಕವರ್ ಪೇಜ್ ನಲ್ಲೇ ಬಹಳಷ್ಟು ವಿವಾದ ಸೃಷ್ಟಿ ಆಗುತ್ತೆ ಅಂತ ಅನ್ಸುತ್ತೆ. ಐ ಮೀನ್ ಕಾಂಟ್ರವರ್ಸಿ. ಏನು ಅಂದ್ರೆ ವ್ಯಕ್ತಿ ಪೂಜೆ ಬಿಡೋಣ, ಪಕ್ಷ ಪೂಜೆ ಮಾಡೋಣ ಅಂತ. ಯಾರಿಗಿದು ಟ್ಯಾಗು? ಅಲ್ಲ, ಇದು ಸಿದ್ದರಾಮಯ್ಯನ ವಿಚಾರವಾಗಿ ಅಥವಾ ಇಡೀ ಕಾಂಗ್ರೆಸ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅಂದ್ರೆ ಯಾರು ಸಿ ಎಂ ಆಗಬೇಕು, ಪಕ್ಷ ಮುಖ್ಯನಾ ವ್ಯಕ್ತಿ ಮುಖ್ಯನಾ ಅಂತ ಚರ್ಚೆ ಆಗೋ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಇದು. ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ನಾವು ಪಕ್ಷ ಪೂಜೆ ಮಾಡೋಣ, ಪಕ್ಷನೇ ತಾಯಿ ಇದ್ದಂತೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅಂದ್ರೆ ರಾಹುಲ್ ಗಾಂಧಿನ ಕೇಂದ್ರೀಕರಿಸಿ ರಾಹುಲ್ ಗಾಂಧಿ ಹೇಳಿದ್ದೇ ವೇದ ವಾಕ್ಯ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ನೆರಳಲ್ಲಿ ನಡೆಯುವಂತದ್ದು ಬಿಡಬೇಕು, ಹಂಗಲ್ಲ ಇಡೀ ಪಕ್ಷವಾಗಿ ಮುಂದಕ್ಕೆ ಹೋಗ್ಬೇಕು. ಹಂಗಲ್ಲ. ಈಗ ಪಕ್ಷದ ಅಧ್ಯಕ್ಷರು ಯಾರು? ಡಿ ಕೆ ಶಿವಕುಮಾರ್ ಅಲ್ಲ, ಇಲ್ಲಿ ಎಐಸಿಸಿ ಖರ್ಗೆ ಅವರು ಮಾತಂತಿಮನ, ರಾಹುಲ್ ಗಾಂಧಿ ಅವರ ಮಾತಂತಿಮನ? ಅಧ್ಯಕ್ಷರಿಗೆ ಖರ್ಗೆ ಮಾತು ಅಂತಿಮ. ಹಾಗಾದ್ರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರು ಲೋಕಸಭೆಗೆ ಪಕ್ಷಕ್ಕೆ ಖರ್ಗೆ. ಮತ್ತೆ ಯಾರ ಮಾತು ನಡೆಯುತ್ತೆ? ಈಗ ಪಕ್ಷದ ಮಾತು ನಡೀಬೇಕು. ಹಾಗಾದ್ರೆ ವ್ಯಕ್ತಿ ಪೂಜೆ ಇಲ್ವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಇಲ್ಲ ಅಂತ ಹೇಳ್ತಿರೋದು ಅವ್ರು ಹೇಳ್ತಾರೆ. ಕಾಣೋದೇನೋ ಇರಬಹುದು, ಇಲ್ಲೇ. ಬಟ್ ಈ ವಿಚಾರ ಸ್ವಲ್ಪ ಈ ಲೈನ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ಈಗ ನೆನ್ನೆ ಇದಕ್ಕೆ ಆಡ್ ಆನ್ ಮೇಡಮ್ ಏನ್ ಗೊತ್ತಾ, ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ರು. ಸಿಎಂ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ. ಸಿದ್ದರಾಮಯ್ಯ ಹೇಳಿದ್ರು ಶಾಸಕರು ಮಾಡ್ತಾರೆ ಅಂತ. ಅಂದ್ರೆ ಶಾಸಕರ ಹೈಕಮಾಂಡ್ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಿಂದಲೇ ಆಯ್ಕೆ ಆಗಬೇಕು. ಆದರೆ ಹೈಕಮಾಂಡ್ ವೀಕ್ಷಕರನ್ನ ಕಳುಹಿಸಿ ಶಾಸಕರ ಅಭಿಪ್ರಾಯ ಪಡೆದು ಅದನ್ನ ಅವರು ಮಾನ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ಮುಚ್ಚಿದ ಲಕೋಟೆಗಳಲ್ಲಿ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿರೋದನ್ನು ಕೂಡ ನೋಡಿರುವುದರಿಂದ ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ಪಕ್ಷಗಳಲ್ಲಿ ಪ್ರಜಾಪ್ರಭುತ್ವದ ಆಶಯಗಳು ಎಷ್ಟರ ಮಟ್ಟಿಗೆ ಕಾರ್ಯಗತಗೊಳ್ತವೆ ಅನ್ನುವಂತಹ ಪ್ರಶ್ನೆ ಇದೆ. ಬಟ್ ಡಿ ಕೆ ಶಿವಕುಮಾರ್ ಅಂದ್ರೆ ಆ ಸಿಂಬಲ್ ಆಫ್ ಲಾಯಲ್ಟಿ ಅನ್ನೋದಾದ್ರೆ ಜನ ಕೇಳ್ತಾರೆ, ಲಾಯಲ್ಟಿ ಈಸ್ ರಾಯಲ್ಟಿ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಯಲ್ಟಿ ಯಾವಾಗ ಅಂತ. ಬಟ್ ಈ ಪುಸ್ತಕ ಬಿಡುಗಡೆಯ ಟೈಮಿಂಗು, ಪುಸ್ತಕ ಮೇಲೆ ಇರುವಂತಹ ಆ ಹೆಡ್ಡಿಂಗು, ಇದಕ್ಕೆ ಡಿ ಕೆ ಶಿವಕುಮಾರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥ ಕುತೂಹಲ ನನಗಿದೆ. ಒಂದು 15 ದಿನ ಹಿಂದೆ ಚರ್ಚೆ ಆಗ್ತಾ ಇತ್ತು ರಾಜಕಾರಣದಲ್ಲಿ. ಅಮಿತ್ ಶಾ ಮೀಟ್ ಆಗ್ಬಿಟ್ರಂತೆ, ಇಲ್ಲೇನೋ ಸಿಎಂ ಕೊಟ್ಟಿಲ್ಲ ಅಂದ್ರೆ ಅಲ್ಲೇನೋ ಹೋಗ್ತಾರಂತೆ, ಈ ತರ ಎಲ್ಲ ಚರ್ಚೆ ಆಗ್ತಾ ಇತ್ತು. ಬೆಸ್ಟ್ ಚರ್ಚೆ ಅಷ್ಟೇ. ಸೊ ಈ ಬುಕ್ ನೋಡ್ತಿದ್ರೆ ಬಟ್ ಸಿಂಬಲ್ ಆಫ್ ಲಾಯಲ್ಟಿ, ಕಮ್ ವಾಟ್ ಮೇ, ನನ್ನ ಪಕ್ಷ ತಾಯಿ ಇದ್ದ ಹಾಗೆ ಅಂತ ಹೇಳುವಂತ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಮಾಡಲ್ಲ ಅನ್ನೋದು ಬಿಜೆಪಿ ಅವ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ನಿಸುತ್ತೆ. ಏನೇ ಆಗಲಿ ಡಿ ಕೆ ಶಿವಕುಮಾರ್ ಅವ್ರು ಇಲ್ಲದೆ ಸುದ್ದಿ ಮುಗಿಯಲ್ಲ ಅಂತ ಅನ್ಸುತ್ತೆ. ಆಲ್ ರೈಟ್, ಓಕೆ. ಸೊ ಇನ್ನು ಬಹಳ ಸುದ್ದಿ ಇತ್ತು, ಬೆಳಗಾವಿ ರಾಜಕಾರಣ ಹೇಳೋದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದಾಗಿದ್ದಾರೆ. ರಮೇಶ್ ಕತ್ತಿ ಅವರು ಲಕ್ಷ್ಮಣ ಸವದಿ ಅವರು ಒಂದಾಗಿದ್ದಾರೆ. ಲಕ್ಷ್ಮಣ ಸವದಿ ವರ್ಸಸ್ ಕತ್ತಿ ವರ್ಸಸ್ ಲಕ್ಷ್ಮಣ ಕತ್ತಿ ಪ್ಲಸ್ ಲಕ್ಷ್ಮಣ ಸವದಿ ಪ್ಲಸ್ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗಾಗಲೇ ಡಿಸಿಸಿ ಬ್ಯಾಂಕ್ ಆಲ್ಮೋಸ್ಟ್ ಆಲ್ ಸತೀಶ್ ಜಾರಕಿಹೊಳಿ ಅವರ ಕೈಗೆ ಹೋಗಿದೆ. 6 ಸ್ಥಾನ ಏನೋ ಬಾಕಿ ಇದೆ ಅಂತೆ, ಅದನ್ನು ಉಳಿಸ್ಕೊಳ್ಳೋಕೆ ರೆಸಾರ್ಟ್ ಕಳಿಸಿದಾರಂತ. ಪಾಪ ಬೆಳಗಾವಿಯಲ್ಲಿ ಸಣ್ಣ ಸಣ್ಣ ಬ್ಯಾಂಕ್ಗೂ ರೆಸಾರ್ಟ್ ಕಳಿಸ್ತಾರೆ ಅಂತಂದ್ರೆ